ಹೊತ್ತ ತಿಂದು 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 ನಮ್ಮ ಜೀವನವನ್ನ ಕಟ್ಕೊಂಡಿದ್ದೀವಿ ಸ್ವಾಮಿ. ಅಂತದ್ರಲ್ಲಿ ಮತ್ತೊಂದು ನಮ್ಮ ಜೀವನವನ್ನ ಹಾಳು ಮಾಡ್ಲಿಕ್ಕಾಗಿ ಬಂದಿರ್ತಕ್ಕಂಥ ಈ ಒಂದು ವಿದ್ಯುತ್ ಅನುಸ್ಥಾವರ ನಮ್ಮ ಬೇಸೂರು, ಸಾಗರ, ಹೊಸನಗರ ಎಲ್ಲಿಗೂ ಬೇಡವೇ ಬೇಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಶಾಂತಿಯುತವಾಗಿ ದಯಮಾಡಿ ನಾನು ಎಲ್ಲದನ್ನ ಹೆಜ್ಜೆ ಹಾಕ್ತಾ ಇದ್ದಾರೆ. ಎಷ್ಟೇ ಇಲ್ಲ ಅನುಷ್ಠಾನವನ್ನ ಮಾಡಲಿಕ್ಕೆ ಅವಕಾಶ ಬಿಟ್ಕೊಡಲ್ಲ. ಏಸೂರು ಕೊಟ್ಟರು ಬೇಸೂರು ಬಿಡವು ಅನ್ನುವಂತಹ ಆಗ್ತಾ ಇದ್ದಾರೆ. ವಿರೋಧಿ ಹೋರಾಟಕ್ಕೆ, ಅನುಸ್ಥಾವರ ವಿರೋಧಿ ಹೋರಾಟಕ್ಕೆ ಜಯವಾಗಲಿ. ಅನುಸ್ಥಾವರ ವಿರೋಧಿ ಹೋರಾಟಕ್ಕೆ ಬೇಕೇ ಬೇಕು. ಏಸೂರು ಕೊಟ್ಟರು, ಏಸೂರು ಕೊಟ್ಟರು, ಏಸೂರು ಕೊಟ್ಟರು, ಏಸೂರು ಕೊಟ್ಟರು ಬೇಸೂರು ಬಿಡುವು ಅನ್ನೋದು ಘೋಷವಾಕ್ಯದೊಂದಿಗೆ ಸಾಕು ಬರ್ತಾ ಇದೆ. ಸಾಗರದ ನಗರಸಭೆಯ ಹೃದಯ ಭಾಗದಲ್ಲಿ ಬರ್ತಾ ಇದೆ ನೆಲದ ಮಕ್ಕಳ ಹೋರಾಟ. ಪ್ರಶ್ನೆಯಲ್ಲಿ ಉದ್ದೇಶಿತವಾಗಿರ್ತಕ್ಕಂತಹ ಅನುಸ್ಥಾವರ ಏನು ಬೇಸೂರಿನಲ್ಲಿ ನಿರ್ಮಾಣ ಮಾಡಬೇಕಂತ ಉದ್ದೇಶ ಮಾಡಿದಿರೋ ಅದನ್ನ ಖಂಡಿಸಿ ನೆಲದ ಮಕ್ಕಳು ಹೋರಾಟದ ಕಡೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಸಾಗಿ ಬರ್ತಾ ಇದೆ. ಸಾವಿರಾರು ಜನ ಸಾಕ್ಷಿ ಆಗ್ತಾ ಇದ್ದಾರೆ. ಇಡೀ ಆವಿನಹಳ್ಳಿ, ಸಾಗರ, ಹೊಸನಗರ, ಕರೂರು, ಬಾರಂಗಿ ಹೋಬಳಿ ಆದ್ಯಂತ ಇಡೀ ಮಲೆನಾಡಿನ ಎಲ್ಲ ಭಾಗದಿಂದಲೂ ಕೂಡ ಪ್ರತಿಕ್ರಿಯೆಯ ಭಾಗವಾಗಿ ಹಾಜರಾತಿಯನ್ನು ಕಾಯ್ಕೊಂಡಿದ್ದಾರೆ. ಈ ನಡುವೆ ಶತಾಯುಷಿ ಅಜ್ಜಿ ನಮ್ಮ ಜೊತೆ ಹೋರಾಟಕ್ಕೆ ಸೇರ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ಆಟ ಮುಂದೆ ಬರ್ಲಿ, ದಯವಿಟ್ಟು ಜೋರ ಒಂದ್ಸರಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ. ಅಯ್ಯಯ್ಯೋ, ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಸರ್ಕಾರ ಉದ್ದೇಶಿತವಾಗಿರ್ತಕ್ಕಂಥ ಯೋಜನೆಯನ್ನ ಜಾರಿಗಿರುವಂತಹ ಎಲ್ಲ ಪ್ರಯತ್ನ ನಡೆದಿದೆ. ಆ ಭಾಗವಾಗಿ ನೆಲದ ಮಕ್ಕಳು ಇವತ್ತು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಸಾಗರದ ಬೀದಿಗಳಲ್ಲಿ ಶರಾವತಿ ನದಿ ದಂಡೆಯ, ವರದಾ ನದಿ ದಂಡೆಯ, ಸಾಗರ ತಾಲೂಕಿನ ವಿವಿಧ ಭಾಗದಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ರೈತರು ಪಾಲ್ಗೊಳ್ತಾ ಇದ್ದಾವೆ, ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಆ ಮುಖಾಂತರವಾಗಿ ನೆಲದ ನ್ಯಾಯಕ್ಕೋಸ್ಕರ ಆಗ್ರಹಿಸ್ತಾ ಇದ್ದಾವೆ. ಅನುಸ್ಥಾವರವನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಲ್ಲ. ಏಸೂರು ಕೊಟ್ಟರು ಬೇಸೂರು ಬಿಡುವು ಅನ್ನುವಂತಹ ಘೋಷವಾಕ್ಯದೊಂದಿಗೆ ಸಾಗಿ ಬರ್ತಾ ಇದೆ ಈ ಹೋರಾಟ. ಎಲ್ಲರೂ ಬಂದಿರತಕ್ಕಂಥವ್ರು ಗಾಂಧಿ ಮೈದಾನದ ಮುಂಭಾಗದಲ್ಲಿ ನಿಮ್ಗೋಸ್ಕರ ಆಸನವನ್ನು ಕಾಯ್ದಿರಿಸಲಾಗಿದೆ. ದಯಮಾಡಿ ಅಲ್ಲಿ ಕೂತ್ಕೋಬೇಕು, ಅತ್ಯಂತ ಸಾವಧಾನದಿಂದ ಕೂತ್ಕೋಬೇಕು. ಸಭೆ ನಡೆಯುತ್ತೆ. ನಮ್ಮ ಜನತಾ ಆಗ್ರಹವನ್ನ ಜೊತೆ ಸೇರುವ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಏಸೂರು ಕೊಟ್ಟರು, ಏಸೂರು ಕೊಟ್ಟರು, ಏಸೂರು ಕೊಟ್ಟರು. ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಎಲ್ಲಿವರೆಗೂ ಹೋರಾಟ, ಎಲ್ಲಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ, ಅಯ್ಯಯ್ಯೋ, ಬೇಕು, ಅಯ್ಯಯ್ಯೋ, ಅಯ್ಯಯ್ಯೋ.
ಹೋರಾಟ? ಯಾತಕ್ಕಾಗಿ ಹೋರಾಟ? ಪ್ರತಿನಿಧಿಸುತ್ತಾರೆ. ಆ ಕಾರಣದಿಂದ ಯಾರಿಗೆ ಆಹ್ವಾನ ಕೊಡಲಾಗಿದೆ ಅವರು ಮಾತ್ರ ವೇದಿಕೆಯಲ್ಲಿ ಬರತಕ್ಕಂಥದ್ದು ಸಂಘದ ಸೂಚನೆ, ಸಮಿತಿಯ ಸೂಚನೆ, ಅದನ್ನು ಪಾಲನೆ ಮಾಡಬೇಕು. ಶ್ರೀಯುತ ಸ್ವಲ್ಪ ಕೈ ಎತ್ತಿ ಹೇಳಿ ಏನಾಗ್ತದೆ ಅಂದ್ರೆ ಇಲ್ಲಿ ಅವರು ಹೊರಗ್ನವರು ಅಂತ ಡಿಫ್ರೆನ್ಸಿಯೇಟ್ ಮಾಡೋದು ಕಷ್ಟ ಆಗ್ತದೆ. ನೀವ್ ಹೇಳ್ದಕ್ಕೆ ಈಸಿ ಅಲ್ಲ. ಅವ್ನು ಯಾವ್ದೋ ಒಂದು ಲೋಕಲ್ ಆಧಾರ್ ಕಾರ್ಡ್ ತಗೊಂಡ್ಬಂದು ತೋರಿಸ್ತಾನೆ, ನಾನು ಇಲ್ಲಿ ಅವನೇ ಸರ್, ನಾನು ಬೆಳೆದಿದ್ದ ರೈತನೇ ಅಂತ. ಸಾಗರ ಸುತ್ತಮುತ್ತ ಏನೋ ಪ್ರಶ್ನೆ ಇಲ್ಲ, ನಿಮ್ಗೆ ಒಂದು ಡೆಸಿಗ್ನೇಟೆಡ್ ಜಾಗ ಅಂತ ಮಾಡ್ಕೊಡ್ತಾರೆ. ಮಾಡಿ ನಗರಸಭೆಯವರು ಒಂದು ಜಾಗ ಅಂತ ನಿಗದಿ ಮಾಡ್ಕೊಡ್ತಾರೆ. ಅಲ್ಲಿ ನೀವು ವ್ಯಾಪಾರ ಮಾಡ್ರಿ. ಇಲ್ಲ ತರಕಾರಿ ಅಂದ್ರೆ ಜನ ಎಲ್ಲಿದ್ರು ಹುಡುಕೊಂಡ್ಬರ್ತಾರೆ. ಈಗ ಇಲ್ಲಿ ಹುಡ್ಕೊಂಡ್ಬರ್ತಾರಲ್ಲ, ಇನ್ನೊಂದ್ ಕಡೆ ಮಾಡಿದ್ರೆ ಬರ್ತಾರೆ. ಗುರುವಾರ ಸಂತೆ ಬಿಟ್ರೆ ಈಗ ಬೇರೆ ಜಾಗ ಮಾಡ್ಕೊಡ್ತಾರೆ, ಅಲ್ಲಿ ಮಾತ್ರ ಗೊತ್ತಿರುತ್ತೆ. ಬರ್ತಾರೆ ಜನ. ನಿಮ್ ತಲೆಲಿರೋದು ಕ್ರಾಸಿಂಗ್ ಅಂಗಡಿ ಆಗ್ತಾನೆ, ಕಾರ್ನ ಇಲ್ಲ ಐಡಿ ಕಾರ್ಡ್ ಕೊಡ್ಲಿಲ್ಲ, ಆದ್ಗಲ್ಲಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಕ್ಕೆ ಜಾಗಿಲ್ಲ. ಬನ್ನಿ ಎಲ್ಲರೇ ಎಲ್ಲ ಯಾರು ರೋಡಲ್ಲಿ ಅಂಗಡಿ ಹಾಕೊಂಡು ಯಾಕೆ ಹೇಳಿದ್ದಾರೆ ನಿಮಗೆ? ಇಮಿಡಿಯೇಟ್ ಖಾಲಿ ಮಾಡೋ. ಇಲ್ಲ ಸರ್, ಅದಮ್ಮ ಯಾರ ಮನೇಲಿ? ಯಾರ ಮನೇಲಿ? ಮೊಬೈಲ್ ನಂಬರ್ ಕೊಡಿ. ಅಂಗಡಿ ಇಟ್ಟಿದ್ದೀರಿ ಸಾರ್ವಜನಿಕ ರಸ್ತೆ, ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದಲ್ಲ, ಯಾಕೆ ಅಂಗಡಿ ಇಟ್ಟಿದ್ದೀರಿ ಇಲ್ಲಿ? ಎಲ್ಲಿ ಅಂತಂದ್ರೆ ತರಕಾರಿ ಮಾಡಕ್ಕೆ ಡೆಸಿಗ್ನೇಟೆಡ್ ಜಾಗ ಅಂತ ಮಾಡ್ಕೊಟ್ಟಿದ್ದಾರೆ. ತರಕಾರಿ ಮಾರ್ಕೆಟ್ ಇದೆ, ಬೇರೆ ಜಾಗ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ನನಗೆ ಹೇಳ್ತಿಲ್ಲಪ್ಪ, ನೀನು ಎಲ್ಲಿ ಹಾಕ್ಬೇಕು ಅಂತ, ರೋಡಲ್ಲಿ ಹಾಕುವಂತ ಎಲ್ಲಿದೆ ಪ್ರಾವಿಷನ್ ಇದೆಯಾ? ಎಲ್ಲಾದ್ರು ನೀನು ಹುಡುಕಬೇಕು ಜಾಗ ನೀವು ವ್ಯಾಪಾರ ಮಾಡಕ್ಕೆ. ಅದನ್ನ ಬಂದು ಕೇಳಿದ್ರೆ ರೋಡಲ್ಲಿ ಹಾಕ್ಬೇಕು, ಇನ್ನೆಲ್ಲಿ ಹಾಕ್ತೀನಿ ಅಂತ ನನಗೆ ಕೇಳಿದ್ರೆ ನೀನು ಅಲ್ಲಿ ಹಾಕಿದ್ರೆ ಅಲ್ಲಿಂದ ತಪ್ಪಿಸಿದ್ರೆ ಈ ರೋಡಲ್ಲಿ ಹಾಕ್ಬೇಡ. ಅಲ್ಲಿ ಸಬ್ ಡಿವಿಷನ್ ಹಾಸ್ಪಿಟಲ್ ಇದೆ, ಆಂಬುಲೆನ್ಸ್ಗಳು ಮೂವ್ಮೆಂಟ್ ಇರುತ್ತೆ, ಅರ್ಥ ಆಗೋದಿಲ್ವಾ? ಏನ್ ಬೆಳೆದಿದ್ ರೈತರಲ್ಲ, ವ್ಯಾಪಾರ ಮಾಡ್ತಾ ಇದೀನಿ, ಬೇರೆ ಜಾಗ ನೋಡ್ಕೊ ನೀನು. ಹೀಗೆ ರಿಮೂವ್ ಮಾಡು. ನಾಳೆಯಿಂದ ಇಲ್ಲಿ ಸಿಗಬಾರ್ದು. ಇತ್ತು ಅಂತಂದ್ರೆ ನಗರಸಭೆ ಬಾಳಿಕೆ ಮಾಡ್ತಾರೆ ಪೊಲೀಸರನ್ನು, ಅಪ್ಪದೇ ನಮ್ಮ ಮೇಲೆ ಹಾಕ್ಬಿಡಿ. ನಾನು ಇವತ್ತೇ ವಾರ್ ಮಾಡ್ತೀನಿ, ನಾಳೆ ಅಂಗಡಿ ಇಟ್ಟಿದ್ರೆ ಅದನ್ನ ಪೂರ ತುಂಬ್ಕೊಂಡು ಹೋಗ್ತಾರೆ ಅವರು. ಮುಂಚಿತವಾಗಿ ನಿಮಗೆ ಹೇಳಿದ್ದೀನಿ. ನಾವೆಲ್ಲ ನಡ್ಕೊಂಡು ಬಂದು ಒಂದ್ಸತಿ ಹೇಳಿರ್ಲಿಲ್ವಾ? ಮುರುಮುರು ಅಂಗಡಿ ಐತೆ ಆ ಕಡೆ. ನಿಮಗೆ ಎಷ್ಟು ನಿಮ್ಮ ಕತೆ ಮಾತ್ರ ನೀನು ನಂದು ವ್ಯಾಪಾರ ಹೋಗಲ್ಲ. ಮುರುಮುರು ಅಂಗಡಿ ವ್ಯಾಪಾರ ಒಳಗಡೆ ಇಟ್ಟು ಮಾಡಿ, ಅವ್ರಿಗೂ ಹೇಳ್ತಾರೆ, ಎಲ್ಲರಿಗೂ ಅದು ನಿಮಗೆ ನಮಗೆ ಗೊತ್ತು. ಅದೇ ಈಗ ನಾವು ವ್ಯಾಪಾರ ಮಾಡಂಗಿಲ್ಲ, ನಾವು ಬಡವರು. ಲಕ್ಷ ಲಕ್ಷ ಒಳಗಡೆ ಇಟ್ಟು ಮಾಡಿ ಜಾಗ ಇದೆಯಲ್ಲ, ಮಾಡ್ಕೊಳ್ಳೋದು ಜಾಗ ಇಲ್ವಲ್ಲಿ ಕಾಣಲ್ಲ. ಜಾಗ ಇರುತ್ತೆ ಸರ್. ಮಾವಿನ ಹಣ್ಣು ಮುರುಮುರು ಅಂಗಡಿ ನಾಳೆ 5 ಗಂಟೆ ಇರ್ತಾರೆ, ಹಂಗಂತೆ ಮತ್ತೆ ರೋಡಿಕೊಂಡಿರ್ತೀಯ. ಮತ್ತೆ ಕಾಮನ್ ಅವನು ತೆಗ್ಸಿದೀನಿ ಕಣಯ್ಯ.
ಅವ್ನು ಹಾಕ್ದಂತ ನೀನು ಹಾಕ್ದಂತ ಎಲ್ಲರೂ ಅದೇ ಹೇಳ್ತಾರೆ. ಎಲ್ಲರೂ ಅದೇ ಹೇಳ್ತಾರೆ. ಅಲ್ಲ, ಈಗ ಮಾಡ್ತಾರೆ ಸರಿನಾ ತಪ್ಪು ಅಂತ ನೋಡ್ತಾರೆ. ಎಲ್ಲ ಈ ಟ್ರಾಫಿಕ್ ಜಾಮ್ ಆಗುತ್ತೆ. ಯಾಕೆ ಬಂದಿದ್ದೀವಿ ಅನ್ನೋರು ಯಾಕೆ ಬಂದಿಲ್ಲ? ಫುಲ್ಲು ಇದಿದೆ. ಅಷ್ಟಕ್ಕೂ ಹೋಗಿ ಬಂದಿಲ್ಲ. ಹೋಗಿ ಆಮೇಲೆ ಬಂದಿಲ್ಲ. ನ್ಯಾಯ ಪರವಾಗಿ ಆ ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅದಪ್ಪ ಎರಡೆರಡು ಮೊನ್ನೆ ಒಂದು ಬಿಟ್ಟಿತ್ತು ಇವ್ರು ಹೇಳಿದ್ರಲ್ಲ ಅನ್ಯಾಯ ಏನಿಲ್ಲ. ಅನ್ಯಾಯ ಅಂತ ಹೇಳಿಲ್ಲ. ನ್ಯಾಯಪೂರ್ವಕ ಮಾತಾಡಿ ಅಂತ ಹೇಳಿ. ಅಲ್ಲ ಸರ್, ನೀವು ಹೈಯರ್ ಅವ್ರು ಅಷ್ಟೇ ಜನ ಆಫೀಸರ್ ಕೇಳ್ಕೊಂಡ ಕಣಪ್ಪ ಬಂದಿರೋದು. ನೀವು ಈಗ ಬಂದಿದ್ದೀರಿ, ನಿಮಗೆ ಹೇಳ್ತಾರೆ ಅನ್ಬೇಡ. ನಿಮಗೆ ಇಲ್ಲಿ ಹೇಳೋಕ್ಕಿಂತ ಮುಂಚೆ ಅಷ್ಟು ನಮ್ಮಿಂದ ತೊಂದರೆ ಆಗತ್ತಂದ್ರೆ ನಾವು ಅದನ್ನು ಸರಿಪಡಿಸ್ತೀವಿ. ಅಷ್ಟು ಅಂಗಡಿಗಳು ಏನೇನು ಹೊರಗಿಟ್ಟಿದ್ದೀರಪ್ಪ ನೋಡಿದ್ದೆ ಸರಿಪಡಿಸ್ಕೊತೀವಿ ಸರ್. ನಮ್ಮಿಂದ ಏನೋ ತೊಂದರೆ ಇದೆ ಸರ್. ರೋಡ್ ಅಲ್ಲ ಸರ್, ರೋಡ್ ಮೇಲೆ ಇದೆ ಸರ್. ಅಲ್ಲ ಸರ್, ರೋಡ್ ಮೇಲೆ ಇದೆ. ರೋಡ್ ಮೇಲೆ ತಂದುಬಿಟ್ಟು ಈ ಸಂಗಿ ಹಾಕೊಂಡು ತೆಗೀರಿ ಅಂತ ಹೇಳ್ತೀವಿ ಸರ್. ಆಯ್ತು ಎಲ್ಲ ತೆಗೀಲಿ ಸರ್. ಒಬ್ಬರಿಗೆ ಯಾರೇ ಒಬ್ರು ಬಂದು ಇಲ್ಲಿ ಮಾಡೋದಲ್ಲ. ಬಿಡಿ ಯಾಕೆ ಗೊತ್ತಾ, ನಾವು ಕನಿಷ್ಠ ಬೇರೆ ವ್ಯಾಪಾರ ನಿನ್ನೆ ಬಂದಿದ್ದ ಇನ್ನೊಂದು ನಾಲ್ಕು ಜನ 5 ಜನ ಸರ್ ಬಂದು ಅಟೆಂಡ್ ಆಗ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ನಾವು ಇದು ಮಾಡ್ತಾ ಇಲ್ಲ. ಇವತ್ತು ಅಲ್ಲೊಬ್ಬ ಆಗ್ತದಲ್ಲ, ಇವತ್ತು ಬಂದಾನೆ. ಇದು ಮಾವಿನ ಅಂಗಡಿ ಮಾಡ್ತಾರೆ. ಎಲ್ಲ ಹೊಸೊಬ್ರು ಬರೋದು, ಹಾಕೋದು, ಇದು ಮಾಡೋದು. ನಾವಿಲ್ಲಿ ತಲಾದದು ಏನೋ ಒಂದು ದುಡಿಮೆ ಅವನಿಗೆ ಒಂದು 500-600 ರೂಪಾಯಿ ಸಿಗುತ್ತೆ ಅಂತ ಹೇಳಿ ನಾವೇನೋ ಒಂದು ಹಾಕಿ MLA ಅವ್ರ ಮುಖಾಂತರ ಇಲ್ಲಿ MLA ಅವ್ರು ಈಗ ಹೇಳ್ಕೊಂಡು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಒಂದು ದುಡಿಮೆ ಮಾಡ್ಕೊಂಡು ತಿಂತಾರೆ. ಅಲ್ಲಿ 4-5 ಜನ ಡೈಲಿ ಒಂದೊಂದು ಅಂಗಡಿ ಜಾಸ್ತಿ. MLA ಮುಂಚೆ ಇದ್ಬಿಟ್ಟು ಸಾಗರ ಸಾಹೇಬ್ರ ಕಾಲದಲ್ಲಿ MLA ಹೇಳ್ಕೊಂಡಂತ ಇಂಥವೆಲ್ಲ ಮಾತಾಡ್ಬೇಕು. ಅಲ್ಲಲ್ಲ, ನಾವು MLA ಯಾವತ್ತು ಟ್ರಾಫಿಕ್ ಹಾಕಿ ಅಂತ ಇಲ್ಲಿ ಹೇಳೋದ್ನ ಸುಮ್ಮನೆ ಅವ್ರ ಹೆಸರನ್ನೇ ಹಾಕಿ ಉಪಯೋಗಪಡಿಸ್ಕೊಳ್ತೇವೆ. ಸಾಗರ ಸಾಹೇಬ್ರ ಕಾಲದಲ್ಲಿ ನಂಗೆ ಗೊತ್ತಿಲ್ಲ. ಅದೆಲ್ಲ ನಮಗೂ ಮನೆ ಕೆಲಸ ಮಾಡ್ತೀವಿ. ಈಗ ನಿಮ್ಗೆ 4 ಸಂಖ್ಯೆಗೆ ಏನಪ್ಪ ಪ್ರಾಬ್ಲಮ್? ಅದಕ್ಕೆ ಜಾಗ ಐತಲ್ಲ, ಅಷ್ಟೇ ಸಾಕು. ಕ್ಲೋಸ್, ವಿಷಯ ಕ್ಲೋಸ್ ಮಾಡೋದು. ಅವ್ರ ತೆಗಿತೀನಿ, ನಾನು ತೆಗಿತೀನಿ. ಆ ಆಟಿಟ್ಯೂಡ್ ಸರಿಯಲ್ಲಪ್ಪ. ನಿಂದೇನಿದೆ ನಿನ್ ಪಾತ್ರ ನೀನ್ ಮಾಡು. ಅವ್ರು ತೆಗಿದ್ರೆ ನಾನು ತೆಗಿತೀನಿ. ಈ ಆಟಕ್ಕೆಲ್ಲ ಬೀಳ್ಬೇಡಿ. ಆಲ್ರೆಡಿ ಅಲ್ಲೇ ಇತ್ತು ಸರ್, ಮುಂಚೆನೆ ಅದು ಅಲ್ಲೇ ಇತ್ತು. ಈಗ ಇತ್ತೀಚೆನೆ 1 ನಿಮಿಷ ಸರ್.